ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಹೆಬ್ಬಾರ್. 3 ಗಂಟಿನ ನಂಟು ಅಂತಿಮ ಅಧ್ಯಾಯ ಹೇಗಿದೆ ಕೇಳಿ, ಅಭಿಪ್ರಾಯ ಹೇಳೋದನ್ನು ಮರಿಬೇಡಿ. ಇಷ್ಟ ಆದರೆ ಎಲ್ಲರೂ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸುಂದರ ಮುಂಜಾವು ಇಬ್ಬರಿಗೂ. ಸೂರ್ಯನ ಕಿರಣ ಕಣ್ಣಿನ ಮೇಲೆ ಬೀಳುವವರೆಗೂ ಎಚ್ಚರವಾಗಿಲ್ಲ ಇಬ್ಬರಿಗೂ. ಮೊದಲು ಕಣ್ತೆರೆದ ಶ್ರವಣ್ ತನ್ನ ಬಿಗಿಯಾಗಿ ಹಿಡಿದುಕೊಂಡ ಅನುಭವ ಆಗಿದ್ದೇ ಪಕ್ಕದಲ್ಲಿ ನೋಡಿದ. ಮುದ್ದಿನ ಮಡದಿ ತನ್ನ ಬಿಗಿಯಾಗಿ ತಬ್ಬಿಕೊಂಡು ಮಲಗಿದ್ದಾಳೆ. ಮರಕ್ಕೆ ಬಳ್ಳಿ ತಬ್ಬುವಂತೆ ವಿವಸ್ತ್ರರಾಗಿದ್ದರಿಂದ ಆ ಚಳಿಯಲ್ಲೂ ತನುವಿನ ಬಿಸಿ ಅನುಭವ ಆಗುತ್ತಿದೆ ಶ್ರವಣ್ಗೆ. ಇದೆಲ್ಲ ಹೊಸತರ ಅನುಭವ ಅವನಿಗೆ. ವಿದೇಶದಲ್ಲಿದ್ದರೂ ತನ್ನತನ ಬಿಟ್ಟಿರಲಿಲ್ಲ ಶ್ರವಣ್. ನೋಡಲು ಸುರಸುಂದರಾಂಗ, ಜೊತೆಗೆ ಅತಿ ಬುದ್ಧಿವಂತ. ಹಣಕ್ಕೇನೂ ಕೊರತೆ ಇಲ್ಲ. ಎಲ್ಲ ವಿಧದಲ್ಲೂ ಪರ್ಫೆಕ್ಟ್ ಆದವನಿಗೆ ಮೈಮೇಲೆ ಬಿದ್ದು ಮಾತನಾಡಿಸುವ ಲಲನೆಯರಿಗೇನೂ ಕೊರತೆ ಇರಲಿಲ್ಲ. ಆದರೆ ಅವನ ಜೊತೆಗೆ ಮಾತಷ್ಟೇ. ಕಿರುಬೆರಳನ್ನೂ ಕೂಡ ಅವರಿಗೆ ಸೋಕಲು ಅವಕಾಶ ಕೊಡದ ಮರ್ಯಾದಾ ಪುರುಷೋತ್ತಮ. ಹೊರಳಾಡುತ್ತಾ ಕಣ್ಣು ಬಿಟ್ಟಳು ಸಹನಾ. ಮಾಮೂಲಿಯಂತೆ ಎದ್ದು ಕುಳಿತು ಅಂಗೈಯುಜ್ಜಿಕೊಂಡು ನೋಡಿ ಶ್ಲೋಕ ಹೇಳಿ ಮುಗಿಸುವ ಹೊತ್ತಿಗೆ ಜೋರಾದ ನಗು ಕೇಳಿಸಿತು. ನಗುವಿನ ಶಬ್ದ ಕೇಳಿ ತಿರುಗಿದವಳಿಗೆ ತನ್ನ ನೋಡುತ್ತಾ ನಗುತ್ತಿದ್ದವನ ಮೇಲೆ ಹುಸಿ ಕೋಪ. ಈಗ ನಗುವಂಥದ್ದು ಏನಾಯ್ತು ಎಂದವಳಿಗೆ ಮೈಮೇಲೆ ಪರಿವೇ ಇಲ್ಲ. ನಿಧಾನವಾಗಿ ನಡುವಿನ ಬಳಿ ಕಚಗುಳಿ ಇಟ್ಟಂತೆ ಆದಾಗಲೇ ತನ್ನ ನೋಡಿಕೊಂಡವಳಿಗೆ ನಾಚಿಕೆ ಹೇಳಲಾರದಷ್ಟು. ತಕ್ಷಣವೇ ಹೊದಿಕೆ ಮೈಮೇಲೆ ಹಾಕಿಕೊಂಡು ಕಣ್ಣು ಮುಚ್ಚಿದಳು. ಪರವಾಗಿಲ್ಲ ಮೇಡಮ್, ನಾನು ತಾನೇ ನೋಡಿದ್ದು. ಇಷ್ಟೊಂದು ನಾಚಿಕೆ ಪಡೋ ಅವಶ್ಯಕತೆ ಇಲ್ಲ. ನಿನ್ನ ನಾಚಿಕೆ ನೋಡ್ತಾ ಇದ್ರೆ ನನಗೆ ಒಂಥರ ಆಗ್ತಿದೆ ಎಂದವ ಪಕ್ಕಾ ಪೋಲಿ. ಒಮ್ಮೆ ಅವನತ್ತ ಗುರಾಯಿಸಿ ನೋಡಿ, ಎದ್ದು ಹೋಗಿ, ನಾನು ಬಟ್ಟೆ ಹಾಕ್ಕೊಳ್ತೀನಿ ಎಂದಳು ಸಹನಾ. ಓಯ್ ಮೇಡಮ್, ನಾನೂ ಬಟ್ಟೆ ಹಾಕ್ಕೊಂಡಿಲ್ಲ. ನಾಚಿಕೆ ನಿನಗೆ ಮಾತ್ರ ಅಲ್ಲ, ನನಗೂ ಆಗುತ್ತೆ ಎಂದು ಕಣ್ಣು ಹೊಡೆದ ಶ್ರವಣ್. ಅತ್ತಿತ್ತ ನೋಡಿದವಳ ದೃಷ್ಟಿ ಗಡಿಯಾರದ ಮೇಲೆ ನಿಂತಿದ್ದೆ. ಅಯ್ಯೋ, ಗಂಟೆ 6:15 ಆಗಿದೆ. ಪ್ಲೀಸ್ ಹೋಗಿ, ತಡ ಆಯ್ತು. ಏನು ಅನ್ಕೊಂಡ್ರೋ ಏನೋ ಅಜ್ಜಿ ಎಂದು ಬಡಬಡಿಸಿದಳು ಸಹನಾ. ಶ್ರವಣ್ ಬಾಗಿ ಅಲ್ಲೇ ಕೆಳಗೆ ಬಿದ್ದ ತನ್ನ ಶರ್ಟ್ ಹಾಕಿಕೊಂಡವನೇ ಬೆಡ್ಶೀಟ್ ಸಮೇತ ಸಹನಾಳನ್ನ ಎತ್ತಿಕೊಂಡು ಬಚ್ಚಲಿಗೆ ನಡೆದ. ಸಹನಾ ಮಾತ್ರ ಆಶ್ಚರ್ಯದಿಂದ ಶ್ರವಣ್ ಮುಖವನ್ನೇ ನೋಡುತ್ತಿದ್ದಳು. ಶವರ್ ಕೆಳಗೆ ಮಡದಿಯ ನಿಲ್ಲಿಸಿ ಬೇಡ ಎನ್ನುತ್ತಿದ್ದರೂ ಕೇಳದೆ ಅವಳ ಜೊತೆ ತಾನು ನೆನೆದು ಸ್ನಾನ ಮಾಡಿದ. ಮತ್ತೊಂದು ಸುಂದರ ಪ್ರೇಮ ಕಾವ್ಯವೊಂದು ಅಲ್ಲಿ ಅರಳಿತ್ತು. ಹಗಲಿಡೀ ಹೊಲದಲ್ಲಿ ಆಳುಗಳ ಜೊತೆಗೆ ಆಳಾಗಿ ದುಡಿಯುತ್ತಿದ್ದ ಶ್ರವಣ್ ಮನೆಗೆ ಬಂದರೆ ಪುಟ್ಟ ಮಗುವಿನಂತೆ ಆಗುತ್ತಿದ್ದ. ಅಜ್ಜನ ಜೊತೆಗೆ ಸುಮ್ಮನೆ ವಾದ ಮಾಡುತ್ತಾ ಅಜ್ಜಿಯ ಕಾಲೆಳೆಯುತ್ತಾ ಮಡದಿಯ ಕಾಡುತ್ತಿದ್ದ. ಎಲ್ಲರನ್ನೂ ನಗಿಸುತ್ತಾ ತಾನೂ ನಗುತ್ತಿದ್ದವನ ಪೋಲಿ ಆಟಗಳು ಮಾತ್ರ ಕೋಣೆ ಸೇರಿದೊಡನೆ ಶುರುವಾಗುತ್ತಿತ್ತು. ಕಾಡಿಸುತ್ತಾ ಪೀಡಿಸುತ್ತಾ ಮುದ್ದಾಡುತ್ತಿದ್ದ. ಶ್ರವಣ್ ಈ ಆಟಗಳು ಸಹನಾಗೆ ಬಹು ಖುಷಿ ನೀಡುತ್ತಿತ್ತು. ಬಾಯಲ್ಲಿ ಬೇಡವೆಂದರೂ ಮನಸ್ಸು ಬಯಸುತ್ತಿದ್ದುದು ಮಾತ್ರ ಅವನ ಸನಿಹವನ್ನೇ. ಮುದ್ದು, ನಿನಗೆ ನನ್ನ ಎಲ್ಲ ಇಷ್ಟ ಕಷ್ಟಗಳು ಅಷ್ಟು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಅದೇಗೆ? ನಮ್ಮ ಮದುವೆಯಾಗಿ ಇನ್ನೂ ತಿಂಗಳಾಗಿದೆ ಅಷ್ಟೇ ಎಂದು ಕೇಳಿದ ಶ್ರವಣ್ ಆ ರಾತ್ರಿ ಮಡದಿ ಮಲಗಲು ಬಂದಾಗ ಅವಳನ್ನು ತಬ್ಬಿಕೊಂಡು. ಹೇಗೆ ಅಂದರೆ, 6 ತಿಂಗಳಿನಿಂದ ಇಲ್ಲೇ ಇದ್ದೀನಿ. ನಿಮಗೆ ಗೊತ್ತಾ, ನೀವು ಇಲ್ಲದೇ ಇದ್ದರೂ ಕೂಡ ಈ ಮನೆಯಲ್ಲಿ ನಿಮ್ಮ ಇರುವಿಕೆ ಇರುವಷ್ಟು ಸುದ್ದಿ ಹರಿದಾಡುತ್ತಾ ಇತ್ತು ನಿಮ್ಮ ಬಗ್ಗೆ. ಮೊದಲು ಪಟೇಲರ ಜೊತೆಗೆ ಮದುವೆ ನಿಂತು ಇಲ್ಲಿಗೆ ಬರೋಕೆ ಹೇಳಿದಾಗ ಯಾಕೋ ಇರಿಸು ಮುರಿಸು ಅನಿಸುತ್ತಿತ್ತು. ಆದರೆ ಅಜ್ಜಿ, ಅಜ್ಜ, ಮಾವಯ್ಯ ತೋರಿಸಿದ ಆತ್ಮೀಯತೆ ಬಂದ 3 ದಿನಕ್ಕೆ ಈ ಮನೆಯಲ್ಲಿ ನನ್ನ ಒಬ್ಬಳನ್ನಾಗಿಸಿತು. ದಿನ ನಿಮ್ಮ ಬಗ್ಗೆ ಕೇಳುತ್ತಾ ಮನದಲ್ಲಿ ಅದ್ಯಾವಾಗ ಪ್ರೀತಿ ಮೂಡಿತೋ ಅರಿವಾಗಲೇ ಇಲ್ಲ. ಜೊತೆಗೆ ಒಂದಷ್ಟು ಕಸಿವಿಸಿ, ನಿಮಗೆ ನಾನು ಇಷ್ಟವಾಗದೇ ಹೋದರೆ ಅಜ್ಜನು ನೀವು ಇಲ್ಲಿಗೆ ಬರುವವರೆಗೂ ವಿಷಯ ಹೇಳುವುದು ಬೇಡ ಅಂದಿದ್ದರು. ಮನದ ಮೂಲೆಯಲ್ಲಿ ಸಣ್ಣದಾಗಿ ಅನುಮಾನ ನಿಮ್ಮ ಮೇಲೆ. ಎಲ್ಲಾದರೂ ನೀವು ಅಲ್ಲೇ ಯಾರನ್ನಾದರೂ ಮೆಚ್ಚಿ ಮದುವೆ ಆಗಿದ್ದರೆ ಅಂತ. ನಾನು ಅಂದುಕೊಂಡ ಹಾಗೇ ಆಯಿತು. ನೀವು ಇಲ್ಲಿಗೆ ಬಂದಾಗ ಮದುವೆ ಬೇಡ ಅಂತ ರಾಮಾಯಣ ಮಾಡಿದಿರಿ. ಅಜ್ಜ ಒತ್ತಾಯ ಮಾಡಿದಾಗ ಒಪ್ಪಿಕೊಂಡ ನಿಮ್ಮನ್ನು ಬೇಡ ಅಂತ ಹೇಳಬೇಕು ಎಂದುಕೊಂಡೆ. ಆದರೆ ಮನದಲ್ಲಿ ಮೂಡಿದ ಸಣ್ಣ ಸ್ವಾರ್ಥ ಅವಕಾಶ ಕೊಡಲಿಲ್ಲ.
ಎಂದ ಸಹನಾ ಶ್ರವಣ್ ಮುಖ ನೋಡಿದಳು. ಅಂದರೆ ನೀನು ಅವತ್ತು ಮನೆಯಲ್ಲೇ ಇದ್ಯಾ ಎಂದು ಕೇಳಿದ ಶ್ರವಣ್. ಹ್ಞೂ ಇದ್ದೆ. ತುಂಬ ಬೇಸರ ಆಯಿತು. ನೀವು ಅಷ್ಟೊಂದು ದೊಡ್ಡ ರಾಮಾಯಣ ಮಾಡಿದ್ದು ನೋಡಿ. ಸಾಲದು ಅಂತ ಅಜ್ಜಿ ನನ್ನ ನೋಡಿ ಮಾತಾಡಿ ಅಂದರೆ ಬೈದು ಬೇಡ ಅಂತ ಹೇಳಿದಿರಿ ಎಂದು ದೂರಿದಳು ಸಹನಾ. ಬೈಯದೆ ಹೇಳಿದ ಕೂಡಲೇ ಒಪ್ಪಿಗೆ ಮದುವೆ ಆಗ್ಬೇಕಾ? ನನ್ನ ಪುಣ್ಯ ಅಜ್ಜ ನನಗೆ ಅಂತ ಈ ಬೆದರುಗೊಂಬೆನ ಹುಡುಕಿದ್ದರು. ಇಲ್ಲ ಅಂದರೆ ಎಂದ ಶ್ರವಣ್. ಇಲ್ಲಾಂದರೆ ಏನು ಹೇಳಿ? ಅಕಸ್ಮಾತ್ ನಾನು ನೋಡೋಕೆ ನೀವು ಹೇಳಿರೋ ಹಾಗೆ ದಂತ ಕಾಣೋ ಬೊಂಬೆ ಆಗಿದ್ರೆ ಏನು ಮಾಡ್ತಿದ್ರಿ ಎಂದಳು ಸಹನಾ ಕಿಚಾಯಿಸುವಂತೆ. ಸ್ವಲ್ಪ ಕಷ್ಟ ಆಗ್ತಿತ್ತು ಅಷ್ಟೇ, ಮತ್ತೇನಿಲ್ಲ ಎಂದ ಶ್ರವಣ್. ಕಷ್ಟನಾ? ಯಾಕೆ ಎಂದು ಕೇಳಿದಳು ಸಹನಾ. ಇನ್ಯಾಕೆ, ಲಿಪ್ ಕಿಸ್ ಮಾಡೋಕೆ. ನೀನು ಹೇಳಿದಾಗೆ ದಂತ ಕಾಣೋ ಥರ ಇದ್ದಿದ್ರೆ ಲಿಪ್ ಕಿಸ್ ಬದಲು ಟೀತ್ ಕಿಸ್ ಆಗೋದು ಅಷ್ಟೇ ಎಂದು ನಗೋಕೆ ಶುರು ಮಾಡಿದ ಶ್ರವಣ್. ಅವನ ನಗುವಿಗೆ ಜೊತೆಯಾದಳು ಸಹನಾ ಅವನು ಹೇಳಿದ್ದನ್ನು ನೆನೆಸಿಕೊಂಡು. ಏನು ಮೇಡಮ್ ಅವರು ನಗುತ್ತಲೇ ಇರ್ತೀರೋ ಅಥವಾ ಎಂದು ರಾಗ ಎಳೆದು ಅವಳಿಗೆ ಕಣ್ಣು ಹೊಡೆದ ಶ್ರವಣ್. ನನಗೆ ನಿದ್ದೆ ಬರ್ತಿದೆ ಎಂದು ಅವನಿಂದ ಸರಿದು ಮಲಗಿದವಳ ನಡು ಬಳಸಿ ತನ್ನಗೆ ಒತ್ತಿಕೊಂಡವ. ನಿಜವಾಗಿಯೂ ನಿದ್ದೆ ಬಂದರೆ ಮಲಗು, ತೊಂದರೆ ಕೊಡಲ್ಲ ಎಂದವ ಅವಳ ಹಣೆಗೊಂದು ಮುತ್ತು ಕೊಟ್ಟು ಕಣ್ಣು ಮುಚ್ಚಿದ. ತಾನು ಪಟ್ಟ ಕಷ್ಟವೆಲ್ಲ ಕಳೆದು ಇಂತಹ ಸುಂದರ ಬದುಕು ತನ್ನದಾಗುತ್ತದೆ ಎಂದು ಕನಸಲ್ಲಿ ಕೂಡ ಯೋಚಿಸಿರದ ಸಹನಾಗೆ ಅದೇಕೋ ಮುದ್ದುಕ್ಕಿ ಬಂದಿತು ಗಂಡನ ಮೇಲೆ. ಇಂತಹ ಸುಂದರ ಬದುಕಿನ ಮೂಲ ಕಾರಣವೇ ಅವನು ತಾನೇ. ಮನದಾಸೆ ಹತ್ತಿಕ್ಕಲಾರದೆ ಅವನ ಕೆನ್ನೆಗೆ ವಾಗಿ ಮುತ್ತಿಟ್ಟಳು. ನಿದ್ದೆ ಬಂದಿಲ್ಲ ಅಂದರೆ ಬೇರೆ ಪ್ಲಾನ್ ಇದೆ ಮುದ್ದು ಎಂದ ಶ್ರವಣ್ ಕಣ್ಣು ಬಿಡದೆ. ಮೌನವೇ ಒಪ್ಪಿಗೆ ಎಂದುಕೊಂಡವ ಅಂದುಕೊಂಡ ಕೆಲಸ ಶುರು ಮಾಡಿದರೆ ಅವನಿಗೆ ಸಹಕರಿಸುತ್ತಾ ಹೋದಳು ಸಹನಾ. ಕಳೆದ 3-4 ದಿನಗಳಿಂದ ವಿಪರೀತ ಅನಿಸುವಷ್ಟು ಸುಸ್ತು. ಅದರಲ್ಲಿಯೇ ಮನೆ ಕೆಲಸ ಮಾಡುತ್ತಿದ್ದ ಸಹನಾ ಯಾರ ಗಮನಕ್ಕೂ ತನಗೆ ಆಗುತ್ತಿದ್ದ ಸಂಕಟ ಹೇಳಿರಲಿಲ್ಲ. ಬೆಳಗ್ಗೆ ಕೂಡ ತಮ್ಮ ಜೊತೆಗೆ ತಿನ್ನದವಳು ಮಧ್ಯಾಹ್ನ ಕೊಂಚ ತಿಂದ ಹಾಗೆ ಮಾಡಿದ್ದು ಕಂಡು ಅಜ್ಜಿ ಕೇಳಿದರೆ ಏನೋ ಹೇಳಿ ಸುಮ್ಮನಾಗಿಸಿದ್ದಳು. ರಾತ್ರಿ ಕೂಡ ಯಾಕೋ ಊಟ ಬೇಡ ಅಂದಾಗ ತುಸು ದನಿಯೇರಿಸಿ ಬೈಯಲು ಶುರು ಮಾಡಿದರು ಅಜ್ಜಿ. ಏನಾಯ್ತು ಸರಸು, ಯಾಕೆ ಬೈತಿದ್ಯಾ ಅವಳಿಗೆ ಈಗ ಎಂದ ಶ್ರವಣ್ ಕೋಣೆಗೆ ಹೋದವ ಅಜ್ಜಿ ದನಿ ಕೇಳಿ ಹೊರಗಡೆ ಬಂದಿದ್ದ. ಬೈಯದೆ ಮುದ್ದು ಮಾಡೋ ಕೆಲಸ ಮಾಡಿಲ್ಲ ಕಣಪ್ಪ ನಿನ್ನ ಹೆಂಡ್ರು. 2 ದಿನದಿಂದ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ಕೇಳಿದರೆ ಏನೋ ಒಂದು ಹೇಳ್ತಾಳೆ. ಹೀಗೆ ಆಗಿ ಆರೋಗ್ಯ ಏರುಪೇರಾದರೆ ಯಾರು ಜವಾಬ್ದಾರಿ? ನೀನೊಬ್ಬ ದಂಡಪಿಂಡ. ಹಗಲಿಡೀ ನಿನ್ನಜ್ಜ ಅಪ್ಪನ ಜೊತೆಗೆ ಹೊರಗಡೆನೇ ಇರೋದು, ರಾತ್ರಿ ಆ ಮೊಬೈಲ್ ಒತ್ಕೊಂಡು ಕೋಣೆಯಲ್ಲಿರೋದು. ಹೆಂಡತಿನ ನೋಡ್ಕೊಳ್ಳೋ ಹುಟ್ಟ ಇದು? ನಿನ್ನಜ್ಜನ ಬುದ್ಧಿಗೆಟ್ಟು ನಿನಗೆ ಮದುವೆ ಮಾಡಿದ್ದು ಎಂದು ಎಲ್ಲರಿಗೂ ಸೇರಿಕೊಂಡು ಬೈಯಲು ಶುರು ಮಾಡಿದರು ಸರಸಜ್ಜಿ. ಅಜ್ಜಿ ಬೈಗುಳ ಕೇಳಿ ಎಲ್ಲ ಅಲ್ಲಿಗೆ ಬಂದರು. ಏನಾಯ್ತು ಸರಸು ಎಂದರು ರಾಮರಾವ್. ಆಗೋಕೇನಿದೆ, ಈ ನಿಮ್ಮ ಮೊಮ್ಮಗಳು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ನಿಮ್ಮ ಮೊಮ್ಮಗ ಅವಳ ಕಡೆ ಗಮನ ಕೊಡ್ತಿಲ್ಲ ಅಷ್ಟೇ ಎಂದ ಸರಸಜ್ಜಿಗೆ ತೀರಾ ಅಸಮಾಧಾನವಿತ್ತು. ಯಾಕಮ್ಮ ಊಟ ಮಾಡ್ತಿಲ್ಲ? ಏನಾಯ್ತು? ಹುಷಾರಿಲ್ಲ ಅಂದರೆ ಹೇಳೋದಲ್ವಾ? ಶ್ರವು, ನಾಳೆ ಸಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಾರಪ್ಪ. ಇಂಥದ್ದೆಲ್ಲ ನಿರ್ಲಕ್ಷ್ಯ ಮಾಡಬಾರದು ಎಂದರು ರಾಮರಾವ್. ಆಯ್ತು ಅಜ್ಜ ಎಂದವನೇ ಮಡದಿ ಕಡೆಗೆ ತಿರುಗಿ, ಲೇ 4.25 ಅಡಿ ತಿನ್ನೋಕೇನೇ ಆಗಿದೆ ನಿನಗೆ? ಹುಷಾರಿಲ್ಲ ಅಂದರೆ ಹೇಳೋಕ್ಕಾಗಲ್ವಾ ನಿನಗೆ ಎಂದು ಗದರಿದ ಶ್ರವಣ್. ಅವಳಿಗ್ಯಾಕೋ ಅಂತೀಯ? ರಾತ್ರಿ ಇಡೀ ಕೋಣೆಯಲ್ಲಿ ನಿನ್ನ ಜೊತೆನೇ ಇರ್ತಾಳೆ. ಸ್ವಲ್ಪ ಗಮನ ಕೊಡೋಕ್ಕಾಗಲ್ವಾ ನಿನಗೆ ಎಂದರು ಸರಸಜ್ಜಿ. ಸರಸು, ಇಷ್ಟೊತ್ತು ಅವಳಿಗೆ ಬೈತಿದ್ಯಾ, ಈಗ ನನಗೆ. ಈಗೇನು ನಿನ್ನ ಮೊಮ್ಮಗಳಿಗೆ ತುತ್ತು ಮಾಡಿ ತಿನ್ನಿಸ್ಬೇಕಾ ಎಂದ ಶ್ರವಣ್. ಅಯ್ಯೋ ನನಗೇನೂ ಆಗಿಲ್ಲ, ಯಾಕೋ ಸೇರಿಲ್ಲ, ಅದಕ್ಕೆ ತಿಂದಿಲ್ಲ ಅಷ್ಟೇ ಎಂದಳು ಸಹನಾ ಮನೆಯವರ ಕಾಳಜಿಯ ಮುಂದೆ ಸೋತು. ಅವರ ಗದರುವಿಕೆಯಲ್ಲೂ ತನ್ನ ಮೇಲಿನ ಪ್ರೀತಿ ಮಾತ್ರ ಅರಿವಿಗೆ ಬರುವುದು ಅವಳಿಗೆ. ಅಜ್ಜಿಯ ಅನುಭವಿ ಬುದ್ಧಿಗೆ ಏನೋ ಹೊಳೆದು, ಸಹನಾ ನೀರು ಹೊಯ್ಕೊಂಡು ಎಷ್ಟು ದಿನ ಆಯಿತು ಎಂದು ಕೇಳಿದಳು. ಸರಸು, ಅವಳು ದಿನ ಬೆಳಗ್ಗೆನೇ ಹೊಯ್ಕೋತಾಳೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದ ಶ್ರವಣ್. ನಿನ್ ಜೊತೆ ಯಾರು ಕೇಳಿದ್ರು? ತೆಪ್ಪಗೆ ನಿಂತ್ಕೋ ಎಂದು ಶ್ರವಣ್ಗೆ ಗದರಿ, ನೀನು ಹೇಳು ಕಂದ ಎಂದರು ಸಹನಾ ಕಡೆಗೆ ತಿರುಗಿ. ಅದು ತಿಂಗಳು ಮೇಲೆ 15 ದಿನ ಆಯಿತು ಎಂದವಳ ಮಾತು ಕೇಳಿ
ಮುಖವರಳಿತು ಸರಸಜ್ಜಿಗೆ. ಅಯ್ಯೋ, ನಿನ್ನ ಬಾಯಿಗೆ ಸಕ್ಕರೆ ಹಾಕ, ಇಷ್ಟು ಸಿಹಿ ಸುದ್ದಿನ ಸಪ್ಪೆಯಾಗಿ ಹೇಳ್ತಿದ್ಯಲ್ವಾ, ಇರು ಸಿಹಿ ತರ್ತೀನಿ ಎಂದು ಹೋಗಿ ಅಡುಗೆ ಮನೆಯಿಂದ ಸಕ್ಕರೆ ತಂದು ಅವಳ ಬಾಯಿಗೆ ಹಾಕಿದರು. ಅಯ್ಯೋ ಅಜ್ಜಿ, ಈಗ ಈ ಸಕ್ಕರೆ ಯಾಕೆ ಎಂದು ಶ್ರವಣ್ ಒಬ್ಬನ ಬಿಟ್ಟು ಮತ್ತೆಲ್ಲರಿಗೂ ವಿಷಯ ಏನೆಂದು ತಿಳಿಯಿತು. ವಿಷಯ ಏನು ಅಂದರೆ ಎನ್ನುವ ಸರಸಜ್ಜಿಗೆ, ಅಜ್ಜಿ ನಾನೇ ಹೇಳ್ತೀನಿ ಎಂದು ತಡೆದಳು ಸಹನ. ಸರಿ, ನೀನೇ ಹೇಳು ಕಣವ್ವ, ಇನ್ಮೇಲೆ ಜೋಪಾನ ಕಂದ ಎಂದು ದಂಪತಿಗಳಿಗೆ ತೊಂದರೆ ಕೊಡಬಾರದು ಎಂದು ಅಲ್ಲಿಂದ ನಡೆದರು. ಹೋಗುವಾಗ ಪತಿ ಮತ್ತೆ ಮಗನ ಅಲ್ಲಿಂದ ಜೊತೆಗೆ ಕರೆದೊಯ್ದರು. ಏನಾಯ್ತು ಕೊಳ್ಳಿ, ಸರಸು ಯಾಕೆ ಅಷ್ಟೊಂದು ಬೈತಿದ್ದೋಳು ನಿನಗೆ ಸಿಹಿ ಕೊಟ್ಟಿದ್ದು ಎಂದು ಕೇಳಿದ ಶ್ರವಣ್. ಅದು ಎಂದವಳೆ ಅವನ ಕೈ ತೆಗೆದುಕೊಂಡು ತನ್ನ ಉದರದ ಮೇಲೆ ಇಟ್ಟುಕೊಂಡು, ಇಲ್ಲಿ ನಿಮ್ಮ ವರಸ್ತಾರ ಇದ್ದಾನೆ ಅದಕ್ಕೆ ಎಂದಳು ಸಹನ. ಮಡದಿ ಮಾತಿಗೆ ಆದ ಖುಷಿ ಬಾಯಿ ಕಟ್ಟಿತು ಶ್ರವಣ್ಗೆ. ನಿಜಾನಾ ಅಂತ ಕಣ್ಣಲ್ಲೇ ಕೇಳಿದವ ಮಂಡಿಯೂರಿ ಕುಳಿತು ಸೀರೆ ಸರಿಸಿ ಹೊಟ್ಟೆ ಮೇಲೆ ಮುತ್ತಿಟ್ಟು, ನನ್ನ ಪುಟ್ಟ ಸಂಸಾರಕ್ಕೆ ಸ್ವಾಗತ ಕಂದ ಎಂದ. ಮರುದಿನವೇ ಆಸ್ಪತ್ರೆಗೆ ಹೋಗಿ ವೈದ್ಯರ ಬಳಿ ಇನ್ನೊಮ್ಮೆ ಪರೀಕ್ಷೆ ಮಾಡಿಸಿಕೊಂಡಾಗ ಅಂದುಕೊಂಡದ್ದು ನಿಜವಾಗಿತ್ತು. ಒಂದಷ್ಟು ಸಲಹೆ, ಮಾತ್ರೆ, ಔಷಧಿ ತೆಗೆದುಕೊಂಡು ಮಡದಿಯ ಜೋಪಾನವಾಗಿ ಮನೆಗೆ ಕರೆದುಕೊಂಡು ಬಂದ ಶ್ರವಣ್. ಅಂದಿನಿಂದ ಮನೆಯಲ್ಲಿ ಎಲ್ಲರ ಆರೈಕೆ ಶುರುವಾಯಿತು ಸಹನಾಗೆ. ವಯಸ್ಸಾಗಿದ್ದರೂ ಕೂಡ ಮನೆಗೆ ಮಗುವಿನ ಆಗಮನ ನವಚೈತನ್ಯ ನೀಡಿತ್ತು ಅಜ್ಜಿಗೆ. ಮೊಮ್ಮಗಳ ಕೂರಿಸಿ ಅವಳಿಗೆ ಬೇಕಾದ್ದು ಮಾಡಿಕೊಡುತ್ತಿದ್ದರು. ಆ ಮನೆಯಲ್ಲಿ ಮತ್ತೆ ಸಂತಸ ಮೂಡಿತು. 3 ಗಂಟಿನ ನಂಟು ಅಂಟಿಕೊಂಡಿತು. ಎಲ್ಲೋ ವಿದೇಶದಲ್ಲಿ ಓದಿದ ಶ್ರವಣ್ಗೆ ಮತ್ತೆಲ್ಲೋ ಇದ್ದ ಬಡವರ ಮನೆ ಹುಡುಗಿ ಸಹನಾ ಜೊತೆಯಾಗಿದ್ದು ವಿಧಿಲೀಲೆ. ಆದರೆ ಆ ಜೊತೆಯನ್ನು ನಿಭಾಯಿಸಿದ್ದು ಮಾತ್ರ ಅವರಿಬ್ಬರೇ. 3 ಗಂಟಿನ ನಂಟಿಗೊಂದು ನಿಜವಾದ ಅರ್ಥ ನೀಡಿದರು. ಮನೆಯವರ ನಿರ್ಧಾರ ತಪ್ಪಾಗಿರಲ್ಲ, ತಾಳ್ಮೆಯಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಒಳ್ಳೆಯವರಿಗೆ ತಡವಾಗಿಯಾದರೂ ಒಳ್ಳೆಯದಾಗುತ್ತದೆ.